ಬೆಳಗಾವಿಯಲ್ಲಿ ಮೀಸಲಾತಿಯಾಗಿ ಪಂಚಮಸಾಲಿಗಳ ಕಿಚ್ಚು ಕ್ಷಣದಿಂದ ಕ್ಷಣಕ್ಕೆ ಜೋರಾಗ್ತಾ ಇದೆ. ಬೆಳಗಾವಿಯಲ್ಲಿ ಪಂಚಮಸಾಲಿಗಳ ಹೋರಾಟ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ಹೆದ್ದಾರಿಯಲ್ಲಿ 7 ರಿಂದ 8 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಟ್ರಾಫಿಕ್ ಅನ್ನು ಕ್ಲಿಯರ್ ಮಾಡಲಿಕ್ಕೆ ಪೊಲೀಸರು ಹರಸಾಹಸ ಪಡಬೇಕಾದಂತಹ ಪರಿಸ್ಥಿತಿ. ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿ ವಾಹನ ಸವಾರರ ಪರದಾಟ. ಬೆಳಗಾವಿಯಲ್ಲಿ ಪಂಚಮಸಾಲಿ ಹೋರಾಟ ಜೋರಾಗ್ತಾ ಇದ್ದ ಹಾಗೆ ಎಲ್ಲ ಬೆಳವಣಿಗೆಗಳು ಕೂಡ ಆಗ್ತಾ ಇರುವಂಥದ್ದು. 7 ರಿಂದ 8 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನಗಳು ನಿಂತಲ್ಲಿಯೇ ನಿಂತಿರುವಂತಹದ್ದು, ಸ್ಟ್ರಕ್ ಆಗಿರುವಂಥದ್ದು. ಅಷ್ಟು ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಟ್ರಾಫಿಕ್ ಅನ್ನು ಕ್ಲಿಯರ್ ಮಾಡಲಿಕ್ಕೆ ಪೊಲೀಸರು ಹರಸಾಹಸ ಪಡಬೇಕಾದಂತಹ ಪರಿಸ್ಥಿತಿ ಇದೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. 3 ಸಚಿವರು ಬಂದಿದ್ರು. ಆ 3 ಸಚಿವರಿಗೆ ಏನಾದರೂ ಅಪಮಾನ ಮಾಡಿದಿವ? ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 4 ಸಚಿವರು ಇದ್ದರು. ಕಾಂಗ್ರೆಸ್ನವರು ಅನೇಕ ಶಾಸಕರಿದ್ದರು. ಬಾಬಾಗೌಡರಿದ್ದರು, ನಮ್ಮ ರಾಜು ಕಾಗೆಯವರಿದ್ದರು, ಅಲ್ಲಿಂದ ಇನ್ನೊಮ್ಮೆ ವಿಧಾನ ಪರಿಷತ್ ಸದಸ್ಯರಾದಂಥ ಅವರಿದ್ದರು. ಎಲ್ಲ ಪಕ್ಷದವ್ರು ಕೂಡ ನಾವು ಮಾಡ್ತಾಯಿದ್ದೀವಿ. ಈ ರೀತಿ ಒಂದು ದಬ್ಬಾಳಿಕೆ ಮಾಡಿ ಒಂದು ಹೋರಾಟವನ್ನು ಬಗ್ಬಿಡ್ಲಿಕ್ಕಾಗೋದಿಲ್ಲ. ಇದು ಭಾಳ ದೊಡ್ಡ ನಮಗೆ ಅಪಮಾನ ಮಾಡಿದ್ದಾರೆ. ಈ ಅಪಮಾನವನ್ನು ಮುಂದಿನ ದಿವಸಗಳಲ್ಲಿ ನಮ್ಮ ಸಮಾಜ ತೀರಿಸುತ್ತದೆ. ಇದು ಏನಂತಂದರೆ ಯತ್ನಾಳ್ ಅವ್ರ ಮಾತು. ಈಗ ಬೆಲ್ಲದವರು ಮಾತಾಡ್ತಾರೆ, ಮತ್ತು ಸಿ ಪಾಟೀಲ್ ಅವರು ಮಾತಾಡ್ತಾರೆ. ಪರಮ ಪೂಜ್ಯ ಜಯಮೃತ್ಯುಂಜಯ ಸ್ವಾಮೀಜಿಯ ನೇತೃತ್ವದಲ್ಲಿ ಸುಮಾರು 50-60 ಸಾವಿರಕ್ಕಿಂತ ಹೆಚ್ಚಿನ ಜನ ಪಂಚಮಸಾಲಿಗಳು ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿದ್ದರು. ಶಾಂತ ರೀತಿಯ ಹೋರಾಟ ನಡೆದಿತ್ತು. ನಾವು ಸುವರ್ಣಸೌಧದ ಹೊರಗೆ ಹೋಗಿ ಅಲ್ಲೇ ಕುಂತು ಮುಖ್ಯಮಂತ್ರಿಗಳು ಬರಲಿ ಅನ್ನುವಂಥ ಮನವಿಯನ್ನು ಈಗಾಗಲೇ ನಮ್ಮ ಹಿರಿಯರಾದಂಥ ಬಸನಗೌಡರು ಹೇಳಿದಂಗೆ ಹೇಳಿದ್ವಿ. ಆದರೆ ಯಾಕೋ ಏನೋ ಸಿದ್ದರಾಮಯ್ಯನವರಿಗೆ ಇದನ್ನು ಹತ್ತಿಕ್ಕಬೇಕನ್ನುವಂಥ ಒಂದು ದುರುದ್ದೇಶದಿಂದ ಪೊಲೀಸರನ್ನು ದುರ್ಬಳಕೆ ಮಾಡಿಕೊಂಡಾರ. ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನೆನಪು ಮಾಡೋಕ್ಕೆ ಇಚ್ಛೆ ಕೊಡ್ತೇನೆ. ಹಿಂದೆ 1980ರಲ್ಲಿ ಕೇವಲ ನರಗುಂದ್ 1ರಲ್ಲೇ ನೀವು ಗೋಳಿಬಾರ್ ಮಾಡಿದ್ದಕ್ಕೆ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಕಾಂಗ್ರೆಸ್ಸೇತರ ಸರ್ಕಾರ ಬಂತು. ಕಾಂಗ್ರೆಸ್ ಸರ್ಕಾರ ಮನ್ಮುಕ್ತಿ. ಬಹುತೇಕ ಇವತ್ತಿನ ಲಾಠಿ ಚಾರ್ಜಿನ ರಿಸಲ್ಟು ಕೆಲವೇ ದಿವಸಗಳಲ್ಲಿ ನಿಮ್ಮ ಗುರ್ತಕ್ಕೈತಿ ಅನ್ನುವಂಥ ಎಚ್ಚರ ಪರಿಕಲ್ಪನೆ ನಿಮಗಿರಲಿ ಅನ್ನುವಂಥ ಮಾತು ಹೇಳ್ತೇನೆ. ನಮ್ಮ ಹೋರಾಟಗಾರರಿಗೆ ಏನು ಗಾಯ ಆಗೈತಿ, ಕೆಲವು ಮಂದಿ ಕೈಕಾಲು ಮುರಿದವು, ಅವರಿಗೆಲ್ಲ ಸೂಕ್ತವಾದ ಚಿಕಿತ್ಸೆಯನ್ನು ಕೊಡಿಸ್ಬೇಕು. ಇಮಿಡಿಯೇಟಾಗಿ ಸೂಕ್ತವಾದ ಚಿಕಿತ್ಸೆಯನ್ನು ಕೊಡಿಸ್ಬೇಕು, ಪರಿಹಾರ ಕೊಡಬೇಕು. ಆಮೇಲೆ ಜಯಮೃತ್ಯುಂಜಯ ಸ್ವಾಮೀಜಿ ಅವ್ರನ್ನ ನೀವು ಅರೆಸ್ಟ್ ಮಾಡೋಕೆ ಹೋದ್ರಿ. ಇದು ಈಗಾಗಲೇ ಜಯಮೃತ್ಯುಂಜಯ ಸ್ವಾಮೀಜಿ ಅವ್ರನ್ನ ವಶಕ್ಕೆ ತಗೊಂಡಿದ್ದಾರೆ. ಅವ್ರು ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ ಕೂಡ ಇನ್ನೂ ಗೊತ್ತಾಗಿಲ್ಲ. ಜಯಮೃತ್ಯುಂಜಯ ಸ್ವಾಮೀಜಿ ಅವ್ರನ್ನ ವಶಕ್ಕೆ ತೊಗೊಂಡು ಹೋಗಿದ್ದಾರೆ. ಹಿಂಡಾಲ್ ಗೆಸ್ಟ್ ಸ್ಟೇಷನಲ್ಲಿ ಇರ್ತಾರೆ ಅನ್ನೋ ಸುದ್ದಿ ಬಂದೈತಿ. ಅವರು ಇನ್ನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಒಬ್ಬ ಸ್ವಾಮೀಜಿಯನ್ನು ಅರೆಸ್ಟ್ ಮಾಡುವಂಥ ಮಟ್ಟಕ್ಕೆ ಈ ಸರ್ಕಾರ ಹೋತಂದ್ರೆ ಈ ಸರ್ಕಾರಕ್ಕೆ ಬೇಯೋದಕ್ಕಿಂತ ಈ ಸರ್ಕಾರಕ್ಕೆ ಓಟ್ ಹಾಕಿದ ಹಿಂದೂಗಳು ವಿಚಾರ ಮಾಡಲಿ. ಈ ಸರ್ಕಾರಕ್ಕೆ ಓಟ್ ಹಾಕಿದಂಥ ಹಿಂದೂಗಳು ವಿಚಾರ ಮಾಡಲಿ. ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಪೂಜ್ಯ ಸ್ವಾಮೀಜಿ ಅವರು ಬಂದಿಂದ ಹಿರಿಯರಾದಂಥ ಯತ್ನಾಳ್ ಅವರು, ಬೆಲ್ಲದವರು, ಈರಣ್ಣ ಅವರು, ಶಂಕರ್ ಪಾಟೀಲ್ರು ಎಲ್ಲರೂ ಸೇರಿಕೊಂಡು ಮುಂದಿನ ಪ್ಲ್ಯಾನ್ ಆಫ್ ಆ್ಯಕ್ಷನ್ ರೈಟ್ ಫ್ರಮ್ ಟುಮಾರೋ ಮಾರ್ನಿಂಗ್ ಓನ್ಲಿ, ರೈಟ್ ಫ್ರಮ್ ಟುಮಾರೋ ಮಾರ್ನಿಂಗ್ ನಾವು. ಇದು ಪಂಚಮಸಾಲಿ ಸಮುದಾಯದ ಮುಖಂಡರುಗಳು ಹೇಳ್ತಾ ಇರುವಂತಹ ಮಾತು. ನಮ್ಮ ಹೋರಾಟ, ನಮ್ಮ ಪ್ರತಿಭಟನೆ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಎಷ್ಟೇ ಹತ್ತಿಕ್ಕಿದ್ರೂ ಕೂಡ ನಾವು ಮತ್ತೆ ಮತ್ತೆ ಮುನ್ನೆಲೆಗೆ ಬಂದು ಹೋರಾಟವನ್ನು ಮಾಡ್ತೇವೆ ಎನ್ನುವಂತಹ ವಿಚಾರವನ್ನು ಪ್ರಸ್ತಾಪಿಸ್ತಿದ್ದಾರೆ. ಒಂದು ಕಡೆ ಪೊಲೀಸರ ಲಾಠಿ ಚಾರ್ಜ್, ಮತ್ತೊಂದು ಕಡೆ ಗಾಯಾಳುಗಳ ಪರಿಸ್ಥಿತಿಯನ್ನು ಕೂಡ ಗಮನಿಸ್ತಾ ಇದೆ.